ಮೈಸೂರು ರೋಡಲ್ಲಿ ಹೋಗ್ಬೇಕಿತ್ತು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ತಪ್ಪಿ ಈ ರೋಡ್ ಬಂದ್ರಿ, ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದಲ್ಲ. ದಾರಿ ತಪ್ಪಿ ಬಂದದ್ದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಎಷ್ಟೊಂದು ರಶ್ ಎಲ್ಲ ರೋಡು. ಟೇಕ್ ದಿ ಎಕ್ಸಿಟ್. ಎಲ್ಲ ಮೈಸೂರು ಮಂಡ್ಯ ಕಡೆ ಹೋಗ್ತಿರ್ತಾರೆ. ಏನೋ ಒಂದು ಫಂಕ್ಷನ್ಗಳು ಏನೋ. ಹಾಯ್ ದಿಶು, ಹಾಯ್, ಎಲ್ಲಿ ಹೋಗ್ತಿದ್ಯಾ? ಎಲ್ಲಿ ಹೋಗ್ತಾ ಇದ್ದೀ? ಉಡುಪಿಗೆ ಹೋಗ್ತಾ ಇದ್ದೀನಿ. ಅಲ್ಲೇ ಅಲ್ಲೇ ಬೆಂಗಳೂರು. ಬರೀ ಇಂಥದೆಯಾ? ಅಲ್ಲೇ ಬೆಂಗಳೂರಲ್ಲೇ ಇದೆಯಾ? ಉಡುಪಿ ಅಂತೀಯಾ? ಉಡುಪಿಗೆ ಹೋಗ್ತಾ ಇದ್ದೀವಿ ಇವಾಗ. ಬೆಂಗಳೂರಲ್ಲಿ ಇದ್ದೀವಲ್ಲ, ಹಾ. ಉಡುಪಿಗೆ ಹೋಗ್ತಾ ಇದ್ದೀವಿ. ಬರೀ ಸುಳ್ಳು. ನಿಜ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಸುಳ್ಳು ಹೇಳ್ತಾಳಲ್ಲ ಸೋನು. ಹೌದು. ಇಲ್ಲ. ಹೇಳ್ಬೋದು. ಹೇಳ್ಬೇಕು. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಎಲ್ಲಿ ಹೋಗ್ಬೇಕು? ಮೈಸೂರು ಹೋಗ್ತಾ ಇದ್ದೀವಿ ಇವಾಗ. ಇದು ಸುಳ್ಳು, ದೊಡ್ಡ ಫಸ್ಟ್ ಸುಳ್ಳು. ಉಡುಪಿಗೆ ಹೋಗ್ತೀವಿ. ಅಲ್ಲ ಫಸ್ಟ್ ಮೈಸೂರಿಗೆ, ಆಮೇಲೆ ಉಡುಪಿಗೆ. ಚಾನ್ಸೇ ಇಲ್ಲ, ನೋ ವೇ. ಇವತ್ತು ಮೈಸೂರು, ನಾಳೆ ಉಡುಪಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಕರೆಕ್ಟಾಗಿ ಹೇಳಿವಾಗ? ಇಲ್ಲ, ಇವತ್ತು ನಾವು ಟೆಂಪಲ್ಗೆ ಹೋಗ್ತೀವಿ. ಟೆಂಪಲ್ ಅದೇ ಮೈಸೂರಲ್ಲೇ ಒಂದು ಟೆಂಪಲ್ ಇದೆ. ಅಲ್ಲೇ ಬೆಂಗಳೂರಲ್ಲಿ ಇಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ. ಈಗಲ್ಲ ಹಾಕ್ಬೇಡಿ, ಸಿಳ್ಳೆ ಹಾಕ್ಬೇಡಿ. ಕೊನೆಗೂ ಬಂದ್ವಿ ಅಲ್ಲ. ಈಗಲೇ ಇಷ್ಟಿದೆ ಅಂದರೆ ಇವರು ತಗೊಂಡಾಗ ಇಲ್ಲೆಲ್ಲ ಇನ್ನೂ ಇಷ್ಟು ಡೆವಲಪ್ ಇರಲಿಲ್ಲ ಅನಿಸುತ್ತೆ. ಈಗ ಅಟ್ಲೀಸ್ಟ್ ಎಲ್ಲ ಫಾರ್ಮ್ ಹೌಸು, ನರ್ಸರಿ ಏನೇನೋ ಮಾಡ್ಕೊಂಡಿದ್ದಾರೆ. ಗಾಡಿಯಲ್ಲಿ ನಿಲ್ಸೋದು ಜಾಗ ಇರೋಲ್ಲ, ಇಲ್ಲೇ ನಿಲ್ಸ್ಬಿಟ್ಟು. ಸೋನು, ಇಶು ಬಂತು ದೇವಸ್ಥಾನ. ಬಿಡದಿ ಹತ್ರ ಇರುವಂತಹ ರಾಮಹಳ್ಳಿಯಲ್ಲಿ ಇರುವಂತಹ ಮುಕ್ತಿನಾಗ ದೇವಸ್ಥಾನಕ್ಕೆ ಬಂದ್ವಿ. ತುಂಬ ದಿನಗಳಿಂದ ಬರೋಣ ಅಂತ ಅಂದ್ಕೊಳ್ತಿದ್ವಿ, ಬರೋಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಸಂಡೇ ಹಾಲಿಡೇ ಮನೇಲೇ ಇದ್ವಿ. ಸೊ ಹಾಗಾಗಿ ಬಂದು ಹೋಗೋಣ ಅಂತ ಬಂದ್ವಿ. ಇಲ್ಲಿಗೆ ಬರೋಷ್ಟರಲ್ಲಿ ಆಲ್ರೆಡಿ 12 o'clock ಆಗಿತ್ತು. ಜನ ತುಂಬ ಏನು ರಶ್ ಇರಲ್ಲ, ಇರ್ತಾರೆ ಸ್ವಲ್ಪ ಮಟ್ಟಿಗೆ. ತುಂಬ ವೆಯ್ಟ್ ಮಾಡಬೇಕು, ಕ್ಯೂವಲ್ಲೆಲ್ಲ ನಿಂತ್ಕೋಬೇಕು ಅನ್ನೋ ಥರ ಏನಿರಲ್ಲ. ಬಟ್ ತುಂಬ ಜನ ಬರ್ತಿದ್ದಾರೆ ಇವಾಗೆಲ್ಲ ಅಂದ್ಕೊಳ್ತೀನಿ, ಮುಂಚೆಗೆ ಹೋಲಿಸಿದ್ರೆ. ಬಂದು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಮಧ್ಯಾಹ್ನ ಪ್ರಸಾದ ಕೂಡ ಕೊಡ್ತಾರೆ. ನಾವು ತಿಂದುಬಿಟ್ಟು ಮತ್ತೆ ಹೊರಟ್ವಿ. ಚೆನ್ನಾಗಿದೆ ದೇವಸ್ಥಾನ. ಎಷ್ಟೊಂದು ಸಲ ಕೆಲವರು ಘಾಟಿ ಸುಬ್ರಹ್ಮಣ್ಯಗೆ ಹೋಗಬೇಕು ಅಂದ್ಕೊಳ್ತಾರೆ, ಈ ಸರ್ಪ ಸಂಸ್ಕಾರ ಎಲ್ಲ ಮಾಡಿಸೋದಕ್ಕೆ, ಏನಾದರೂ ಸರ್ಪ ಶಾಂತಿ ಎಲ್ಲ ಮಾಡಿಸೋದಕ್ಕೆ. ಸೊ ಹತ್ತಿರದಲ್ಲೇ ನಿಮಗೆ ಮುಕ್ತಿನಾಗ ದೇವಸ್ಥಾನ ಇದೆ, ಅಲ್ಲೂ ಕೂಡ ಎಲ್ಲವನ್ನು ಮಾಡ್ತಾರೆ. ಸೊ ಅದಕ್ಕೆ ತುಂಬ ಜನ ಇಲ್ಲೇ ಬಂದು ಮಾಡಿಸ್ಕೊಳ್ತಾರೆ. ಚೆನ್ನಾಗಿದೆ ದೇವಸ್ಥಾನ, ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ, ಆಗ್ತಾಯಿದೆ. ಆಲ್ರೆಡಿ ತುಂಬ ಜನ ಎಲ್ಲ ಹೋಗಿರ್ತೀರಾ. ಬೆಂಗಳೂರು, ಬಿಡದಿ, ಕೆಂಗೇರಿ ಈ ಕಡೆ ಇರೋರೆಲ್ಲ ಆಲ್ಮೋಸ್ಟ್ ಎಲ್ಲರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿರ್ತೀರಾ ಅಂದ್ಕೊಳ್ತೀನಿ. ನಾನು ಸಾಮಾನ್ಯ ವ್ಲಾಗ್ಸ್ ಎಲ್ಲ ಮಾಡೋದು ಕಡಿಮೆ, ಯಾವಾಗಲಾದರೂ ಒಂದೊಂದು ಸಲ ಮಾಡೋಣ ಅಂತ ಪುಟ್ಟು ವ್ಲಾಗ್ ಆ ಥರ ಮಾಡ್ತೀನಿ. ಬಟ್ ವ್ಲಾಗ್ ಮಾಡೋದ್ರಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಎಡಿಟಿಂಗ್ ಎಲ್ಲ ಜಾಸ್ತಿ ಮಾಡಬೇಕಾಗತ್ತೆ ಅಂತ ಸೋಮಾರಿ. ಹಾಗಾಗಿ ಚಿಕ್ಕದಾಗಿ ವ್ಲಾಗ್ ಮಾಡಿಕೊಂಡೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ, ಫ್ರೀ ಇದ್ದರೆ ನೋಡಿ ಲೈಕ್ ಮಾಡಿ.